ಮುಂದೆ ಜೋಗ್ ಜಂಕ್ಷನ್ನಾಗ ಸ್ವಾಗತ ಗೆಳೆಯರ. ನೋಡ್ರಿ ಗೆಳೆಯರ, ನಾವು ಶಾಲೆಯಾಗಿದ್ದಾಗ ಶಾಲೆ ಬಿಟ್ಟ ಮೇಲೆ ನೌಕರಿ ಹತ್ತಿದ ಮೇಲೆ ಲಗ್ನ ಆದಮೇಲೆ ನಮ್ಮ ಜೀವನ ಬದಲಾಕೋತ ಹೋಗ್ತದೆ. ನಾವು ಶಾಲೆಯಾಗಿದ್ದಂಗೆ ಕಾಲೇಜ್ನಾಗ ಇರಂಗಿಲ್ಲ, ಕಾಲೇಜ್ನಾಗ ಇದ್ದಂಗೆ ಮುಂದೆ ನೌಕರಿ ಮಾಡೋ ಮುಂದೆ ಇರಂಗಿಲ್ಲ, ಮುಂದೆ ಲಗ್ನ ಆದಮೇಲಂತೂ ಜೀವನ ಬೇರೆನೇ ಆಗಿಬಿಡ್ತದೆ ರೀ. ಯಾಕಂದ್ರೆ ಜವಾಬ್ದಾರಿ ಬೆಳ್ಕೋತ ಹೋಗ್ತದೆ. ಜವಾಬ್ದಾರಿ ಬೆಳೆದಂಗೆಲ್ಲ ನಮ್ಮ ವ್ಯಕ್ತಿತ್ವ ಬದಲಾಕೋತ ಹೋಗ್ತದೆ. ಅದಕ್ಕೆ ಶೈಲೇಶ್ ಜೋಶಿ ಅಂತ ಹೇಳಿ ನವನಗರ ಹುಬ್ಬಳ್ಳಿಯಿಂದ ಈ 2 ಲೈನನ್ನು ಕಳಿಸ್ತಾನೆ. ಮೊದಲು ಅಂತಾನೆ, ನೋಡ್ರಿ ನಾವು ಶಾಲೆಯಾಗಿದ್ದಾಗ ಏನಂತಿದ್ವಿ ಅಂದ್ರೆ, ದೋಸ್ತ ಭೇಟಿ ಆಗೋಣ, ಅಲ್ಲಿ ಏನರೇ ಪ್ಲ್ಯಾನ್ ಮಾಡೋಣ ಅಂತಿದ್ವಿ ಅಂತ. ದೋಸ್ತ ಭೇಟಿ ಆಗೋಣ, ಅಲ್ಲಿ ಏನರೇ ಪ್ಲ್ಯಾನ್ ಮಾಡೋಣ ಅಂತೇವಂತೆ. ಬಟ್ ಈಗೆಲ್ಲ ಬದಲಾಗ್ಯದ್ರಿ, ನಾವು ಪ್ಲ್ಯಾನ್ ಮಾಡಿ ಭೇಟಿ ಆಗೋಣ ದೋಸ್ತ. ವಿಜಯ್ ಧರ್ಮಣ್ಣವರನ್ನವರು ಈ ಜೋಕನ್ನು ಕಳಿಸ್ತಾರೆ. ಅವ್ರಂತಾರೆ, ಜಗತ್ತಿನಾಗ ಬೇಕಾದಷ್ಟು ಮಂದಿ ಗೆಳೆಯರು ಸಿಗ್ಬೋದು ರೀ, ಹತ್ತಿರದವ್ರು ಸಿಗ್ಬೋದು, ಪ್ರೀತಿ ಮಾಡೋರು ಸಿಗ್ಬೋದು, ನಮ್ಮ ಕಣ್ಣು ಒರೆಸ್ತಾರೆ ಅಂತ ಹೇಳಿ. ಕಣ್ಣು ಒರೆಸೋರು ನಮಗೆ ಜಗತ್ತಿನಾಗ ಬೇಕಾದಷ್ಟು ಮಂದಿ ಸಿಗ್ತಾರೆ, ಆದ್ರೆ ಮೂಗು ಒರೆಸೋರು ಸಿಗಂಗಿಲ್ಲ. ಹೀಗಾಗಿ ದಯವಿಟ್ಟು ವಸ್ತ್ರ ಇಟ್ಕೋರಿ, ಕರ್ವಸ್ತ್ರ ಇರ್ಲಿಕ್ಕೆ ಇಷ್ಟಾಗ. ಕಪಿಲ್ ಸಿಬಲ್, ದಿಗ್ವಿಜಯ್ ಸಿಂಗ್ ಮತ್ತು ಚಿದಂಬರಂ ಈ 3 ಮಂದಿ ಕೂಡಿ ಒಂದು ಫ್ಲೈಟ್ನಾಗ ಇಲ್ಲಿ ಹೊರಗೆ ಹೊಂಟಿದ್ರಂತೆ. ಕಿಸ್ತಾಗಿಂದ ಒಂದು 100 ನೋಟ್ ತೆಗೆದಂಥ ಕಪಿಲ್ ಸಿಬಲ್ ಹಿಂಗೆ ಮ್ಯಾಲಿಂದ ಒಗದ್ನಂತೆ, ಹೇಳಿದ್ನಂತೆ, ನನ್ನಿಂದಾಗಿ ಒಬ್ಬ ಭಾರತೀಯನರೇ ಇವತ್ತು ಖುಷಿ ಆಗ್ತಾನೆ, ಯಾಕಂದ್ರೆ ಅವ್ನ ಕೈಗೆ $100 ನೋಟ್ ಸಿಗ್ತದೆ ಅಂತ ಹೇಳಿ. ಇಮಿಡಿಯೇಟ್ಲಿ ದಿಗ್ವಿಜಯ್ ಸಿಂಗ್ ತನ್ನ ಕಿಸ್ತಾಗಿಂದ $50 2 ನೋಟ್ ತೆಗೆದಂತೆ, ಒಗದ್ನಂತೆ, ನೀವು ಒಬ್ಬರನ್ನು ಖುಷಿ ಮಾಡಿದ್ರೆ ನೀನು ಡಬಲ್, ನಾ ಇಬ್ಬರನ್ನು ಮಾಡ್ತೀನಿ ಅಂದಂತೆ. ಅದಕ್ಕೆ ಚಿದಂಬರಂ ತನ್ನ ಕಿಸ್ತಾಗಿಂದ $100 ಚಿಲ್ಲರ್ ತೆಗೆದಂತೆ, $1 ತೆಗೆದು ಹಿಂಗೆ ಹಾರಿಸಿದಂತೆ, ಹೇಳಿದಂತೆ, ನಾವು 100 ಮಂದಿ ಭಾರತೀಯರನ್ನ ಇವತ್ತು ಖುಷಿ ಮಾಡಿದೆ ಅಂತ ಹೇಳಿ. ಅದಕ್ಕೆ ಪೈಲಟು ಹೇಳಿದಂತೆ, ನಾನು ನಿಮ್ಮ 3 ಮಂದಿನೂ ಚಲ್ತೇನೀಗ 125 ಕೋಟಿ ಮಂದಿ ಭಾರತೀಯರು ಖುಷಿ ಆಗ್ತಾರೆ ಅನ್ನೋಂತೆ. ಆ ಪೈಲಟ್ ಮೋಸ್ಟ್ಲಿ ಅಣ್ಣಾ ಹಜಾರೆ ಇರಬೇಕು. ಇದು ಮಂಗಳೂರು ಕಡೆಯಿಂದ ಯಾರೋ ಕಳಿಸಿದಂಥ ಜೋಕು. ಅವ್ರ ಹೆಸರು ಬರೋದಿಲ್ಲ. ಮೀನಾ ಹಿಡಿಯೋರ ಬಗ್ಗೆ ಬರೀತಾರೆ. ಒಬ್ಬ ಬಡವ ಮೀನಾ ಹಿಡಿದಂತೆ, ಮೀನಾ ಹಿಡಿದ ಕೂಡಲೇ ಅವ್ನಿಗೆ ನೆನಪಾತಂತ, ತನ್ನ ಮನೆಯೊಳಗೆ ಗ್ಯಾಸ್ ಇಲ್ಲ, ನೋ ಗ್ಯಾಸ್, ನೋ ಕರೆಂಟ್, ಮತ್ತು ಕಾಯಿಸ್ಲಿಕ್ಕೆ ಎಣ್ಣೆ ಅಂದರೆ ಚಿಮಣಿ ಎಣ್ಣೆನೂ ಇಲ್ಲ. ಸೊ ಇದನ್ನು ಬೇಯಿಸೋದಿದ್ರಾಗ ವಾಪಸ್ ಅವ ಮೀನಾನ ನೀರಿಗೆ ಬಿಟ್ಬಿಟ್ನಂತ. ಮೀನ ಠೀ ಅಂತ ಇಸ್ಕೊತ ಹೋಗಿ ವಾಪಸ್ ಬಂದು ಹೇಳ್ತಂತೆ, ಕಾಂಗ್ರೆಸ್ ಜಿಂದಾಬಾದ್, ಸೆಂಟ್ರಲ್ ಗೌರ್ಮೆಂಟ್ ಜಿಂದಾಬಾದ್. ಗೆಳೆಯರ, ಇಂಥ ಮಸ್ತ್ ಜೋಕ್ ಕೇಳಲಿಕ್ಕೆ ನೀವು ನೋಡ್ಕೊತಾನೆ ಇರ್ರಿ. ಮುಂದೆ ಜೋಕ್ ಜಂಕ್ಷನ್ ಬ್ರೇಕ್ ತೊಗೊಂಡು ಬರ್ತೇನೆ, ಮತ್ತಷ್ಟು ಜೋಕ್ ಹೇಳಲಿಕ್ಕೆ. ಥ್ಯಾಂಕ್ ಯು.